ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ನಲ್ಲಿ ನಡೀತಾ ಇರೋ ಗಾಳಿಪಟ ಮೂವಿದು. ಓಕೆ, ಗಾಳಿಪಟ ಮೂವಿ ಸಾಂಗು, ಗಾಳಿಪಟ ಮೂವಿದು ಅಲ್ಲ, ಗಾಳಿಪಟ ಮೂವಿ ಸಾಂಗು. ಓಕೆ, ಈ ಸಾಂಗ್ ಬಂದ್ಬಿಟ್ಟು ನೀನು ಬಗೆಹರದ ಹಾಡು ಏನಿದೆ ಆ ಸಾಂಗು, ಲೋಡ್ ಪ್ಲಸ್ ರಿವರ್ಬ್ ಸಾಂಗು, ಗಾಳಿಪಟ 2 ಸಾಂಗು. ಓಕೆ, ಈ ಸಾಂಗ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಕಪಲ್ಸ್ ಇಮೇಜಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಲಿರಿಕ್ಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋನ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಈ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೋಡ್ಬೇಕಾದ್ರೆ ವಿಡಿಯೋ ಪ್ರಿವ್ಯೂ ಅಂತೂ ಮೊದಲಿಗೆ ನೋಡಲೇಬೇಕಾಗುತ್ತೆ. ಓಕೆ, ವಿಡಿಯೋ ಪ್ರಿವ್ಯೂ ನೋಡೋಕ್ಕಿಂತ ಮುಂಚೆ ನೀವು ಎಲ್ಲರೂ ನಿಮ್ಗೆ ಗೊತ್ತೇ ಇರಬಹುದು, ನಮ್ಮ ವೆಬ್ಸೈಟ್ ಕೂಡ ಇವಾಗ ರೆಡಿ ಆಗಿದೆ. ಓಕೆ, ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ. ಅಲ್ಲಿಂದ ಹೋಗಿ ಸ್ವಲ್ಪ ವೆಬ್ಸೈಟ್ನ ವಿಸಿಟ್ ಮಾಡ್ಕೊಳ್ಳಿ, ಯಾವ ರೀತಿ ಅಂತ ನೋಡಿಬಿಟ್ಟು ಬಂದುಬಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಓಕೆ, ವೆಬ್ಸೈಟು ಯಾವ ರೀತಿ ಅಂದರೆ ಮುಂದೆ ಇದೇ ವೆಬ್ಸೈಟ್ನಲ್ಲಿ ನಾನು ಲಿಂಕ್ಸ್ನ ಕೊಡ್ತಾ ಇರ್ತೀನಿ. ಸೊ ವೆಬ್ಸೈಟು ಯಾವ ರೀತಿ ಇದೆ ಅಂತ ನೋಡ್ಕೊಂಬನ್ನಿ. ಓಕೆ, ಕೆಲವು ಜನ ನೋಡ್ಕೊಂಬಂದಿದ್ದಾರೆ ಆಲ್ರೆಡಿ, ಆದರೂ ಇನ್ನೂ ಕೆಲವು ಜನ ನೋಡ್ಕೊಂಬಂದಿಲ್ಲ ಅನಿಸುತ್ತೆ. ಅವರು ಕೂಡ ಎಲ್ಲರೂ ಹೋಗಿ ವೆಬ್ಸೈಟ್ನ ನೋಡ್ಕೊಂಬನ್ನಿ. ಓಕೆ, ಹಾಗೆ ಮತ್ತೆ ಥರ ಮೊದಲಿಗೆ ಪ್ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಓಕೆ ಗೈಸ್, ಈ ಪ್ರಿವ್ಯೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ, ಮೊದಲಿಗೆ ನೀವು ಈ ವಿಡಿಯೋನ ರೆಡಿ ಮಾಡೋಕ್ಕೆ ಲೈಟ್ ಮೋಷನ್ ಅಂತ ಆ್ಯಪ್ ಬೇಕಾಗುತ್ತೆ. ಲೈಟ್ ಮೋಷನ್ ಅಂದರೆ ನಿಮ್ಮ ಹತ್ರ ಎಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಹಾಕಿ ಕೊಟ್ಟಿರ್ತೀನಿ. ಅವರಿಗೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಲೈಟ್ ಮೋಷನ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೊಜೆಕ್ಟ್ನಲ್ಲಿ ಬಂದುಬಿಡಿ. ಪ್ರೊಜೆಕ್ಟ್ನಲ್ಲಿ ಬಂದಿಟ್ಟು ಆದಮೇಲೆ ಬೀಟ್ ಮಾರ್ಕ್ ಬೈ ಪ್ರೊವಿನೆಟ್ಸ್ ಆಮೇಲೆ ಸೆಕೆಬ್ಯಾಕ್ ಬೈ ಪ್ರೊವಿನೆಟ್ಸ್ ಅಂತ 2 ಪ್ರಿಸೆಟ್ ನಾನು ಕೊಟ್ಟಿರ್ತೀನಿ. ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಲೈಟ್ ಮೋಷನ್ಗೆ. ನಿಮಗೇನಾದರೂ ಪ್ರಿಸೆಟ್ ಇಂಪೋರ್ಟ್ ಆಗದೇ ಇರೋರಿಗೆ XML ಲಿಂಕ್ನ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ XML ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟಾದಮೇಲೆ ಮೊದಲಿಗೆ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ್ರೆ ಓಕೆ, ಈ ರೀತಿ ಕಾಣುತ್ತೆ ಇಂಟರ್ಫೇಸು. ಓಕೆ, ಈ ಸಾಂಗು, ಆಮೇಲೆ ಇದು ಸಾಲಿಡ್ ಲೇಯರು, ಆಮೇಲೆ ಇದು ಕೂಡ ಒಂದು ರೆಕ್ಟ್ಯಾಂಗ್ಯುಲರ್ ಲೇಯರು, ಆಮೇಲೆ ಇದು ಕೂಡ ಸಾಲಿಡ್ ಲೇಯರು. ಓಕೆ, ಈ ಸಾಲಿಡ್ ಲೇಯರ್ಗಳನ್ನ ಮೊದಲಿಗೆ ಇಮೇಜ್ನ ಆ್ಯಡ್ ಮಾಡ್ಕೋಬೇಕು, ಅಂದರೆ ಕನ್ವರ್ಟ್ ಮಾಡ್ಕೋಬೇಕು. ಇಮೇಜನ್ನ ಹಾಕ್ಕೊಂಡ್ಬಿಟ್ಟು ರೀಪ್ಲೇಸ್ ಮಾಡ್ಕೋಬೇಕು. ಓಕೆ, ಇವಾಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಲರ್ ಆ್ಯಂಡ್ ಫಿಲ್ ಆಪ್ಷನಲ್ಲಿ ಹೋಗಿ ಸ್ಟಾರ್ ಮಾರ್ಕ್ ಮೇಲೆ ಬಂದುಬಿಟ್ಟು ಓಕೆ, ನಿಮ್ಗೆ ಯಾವುದೋ ಒಂದು ಇಮೇಜನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ನಾನು ಈ ಇಮೇಜ್ನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ಬ್ಯಾಕ್ಗ್ರೌಂಡ್ಗೆ. ಆಮೇಲೆ ಮತ್ತು ಇಲ್ಲಿ ಮೇಲೆ ಬಂದುಬಿಟ್ಟು ಮೇಲೆ ಕೂಡ ಅದೇ ಸೇಮ್ ಪ್ರೊಸೆಸ್ಸು, ಕಲರ್ ಆ್ಯಂಡ್ ಫಿಲ್ ಆಪ್ಷನ್ನು ಸ್ಟಾರ್ ಮಾಡ್ಕೊಂಡು ಆಮೇಲೆ ಮತ್ತೆ ಈ ರೀತಿ ಕಲರ್ ಇಮೇಜನ್ನು ರೀಪ್ಲೇಸ್ ಮಾಡ್ಕೊಳ್ಳಿ. ರೀಪ್ಲೇಸ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಓಕೆ, ಇವಾಗ ಏನು ಮಾಡ್ಬೇಕಂದ್ರೆ ಇವಾಗ ನಮ್ಮದು ಟೆಕ್ಸ್ಟ್ ಅಂತೂ ಕಂಪ್ಲೀಟಾಗಿ ನಾನು ಆ್ಯಡ್ ಮಾಡೇ ಕೊಟ್ಟಿದ್ದೀನಿ. ನಿಮ್ಗೆ ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡಿ ಕೊಟ್ಟಾದ್ಮೇಲೆ ಇವಾಗ ಸಿಂಪಲ್ಲು ಏನು ಮಾಡಬೇಕಾಗಿಲ್ಲ, ಸಿಂಪಲ್ಲಾಗಿ ಹಿಂದೆ ಹೋಗಿಬಿಟ್ಟು ಸೆಕೆಬ್ಯಾಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನು ನೋಡ್ತಾ ಇದ್ದಾರೆ ಬ್ಯಾಕ್ಗ್ರೌಂಡ್ ಇಮೇಜ್ ಇರುತ್ತೆ, ಅಂದರೆ 2 ಇಮೇಜ್ ಒಟ್ಟಿಗೆ ಕೊಟ್ಟಿರ್ತೀನಿ. ಅದರಲ್ಲಿ ಕೆಳಗಡೆ ಇರೋದು ಬ್ಯಾಕ್ಗ್ರೌಂಡ್ ಇಮೇಜು. ಓಕೆ, ಈ ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಾಪಿ ಎಫೆಕ್ಟ್ನ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೀಟ್ ಹಾಕಿರೋ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಈ ರೀತಿ ಕೆಳಗಡೆ ಬ್ಯಾಕ್ಗ್ರೌಂಡ್ ಇಮೇಜ್ ಏನು ಕಾಣ್ತೀನಿ ನೋಡಿ, ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಎಫೆಕ್ಟ್ನ ಕೊಟ್ಬಿಡಿ. ಓಕೆ, ಈ ರೀತಿ ಪೇಸ್ಟ್ ಎಫೆಕ್ಟ್ನ ಕೊಟ್ಬಿಟ್ಟು ಓಕೆ, ಬ್ಯಾಕ್ಗ್ರೌಂಡ್ ಒಪಾಸಿಟಿನ ನಾನು 18% ಇಟ್ಕೊಂಡಿರ್ತೀನಿ. ಅಂದರೆ ನಿಮ್ಗೆ ಎಷ್ಟು ವ್ಯಾಲ್ಯೂ ಬೇಕೋ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ನಾನು ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಓಕೆ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಒಪಾಸಿಟಿನಲ್ಲಿ. ಓಕೆ, ಇಷ್ಟಾದಮೇಲೆ ಮತ್ತೆ ಹಿಂದೆ ಹೋಗ್ಬಿಟ್ಟು ಮತ್ತೆ ಸೆಕೆಬ್ಯಾಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ನೋಡ್ತಾ ಮೇನು ಇದನ್ನು ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ಳೋದಲ್ಲ, ಇಡೀ ಲೇಯರ್ನೇ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಅಂದರೆ ಆ ಫೋಟೋನೇ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಬೀಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ಮೇಲ್ಗಡೆ ಏನು ಇಮೇಜ್ ಕಾಣ್ತೀವಿ ನೋಡಿ, ಇದಕ್ಕೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಸ್ಟೈಲ್ ಅಂತ ಕೊಡಿ. ಓಕೆ, ಈ ರೀತಿ ಪೇಸ್ಟ್ ಸ್ಟೈಲ್ ಅಂತ ಕೊಟ್ಟರೆ ಈ ರೀತಿ ಅದು ಕನ್ವರ್ಟ್ ಆಗುತ್ತೆ ಇಮೇಜು. ಪೇಸ್ಟ್ ಸ್ಟೈಲ್ ಅಂತ ಕೊಡುವಾಗ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಆ್ಯರೋ ಕಾಣ್ತೀವಿ ನೋಡಿ, ಆ್ಯರೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಕಲರ್ ರಿಮೂವ್ ಮಾಡ್ಕೊಂಡ್ಬಿಟ್ಟು ಅವಾಗ ಪೇಸ್ಟ್ ಅಂತ ಕೊಡಿ. ಇಲ್ಲಾಂದರೆ ಅದು ಮೊದಲಿಗೆ ಕಾಪಿ ಲೇಯರ್ ಮಾಡ್ಕೊಂಡಾಗ ಯಾವ ಇಮೇಜ್ ಇರುತ್ತೆ ಆ ಇಮೇಜ್ ಇಲ್ಲಿ ಕೂಡ ಬರುತ್ತೆ, ಅದಕ್ಕೋಸ್ಕರ. ಸೊ ಇಷ್ಟಾದಮೇಲೆ ಇವಾಗ ಹಿಂದೆ ಹೋಗಿಬಿಟ್ಟು ಮತ್ತೆ ಸೆಕೆಬ್ಯಾಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ಟೆಕ್ಸ್ಟ್ ಎಫೆಕ್ಟ್ ಏನಿದೆ ನೋಡಿ, ಇದನ್ನು ಕೂಡ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬೀಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇವಾಗ ಟೆಕ್ಸ್ಟ್ ಅಂತೂ ನಾನು ಕಂಪ್ಲೀಟಾಗಿ ಎಲ್ಲನೂ ಆ್ಯಡ್ ಮಾಡಿಕೊಟ್ಟಿದ್ದೀನಿ. ಓಕೆ, ಇವಾಗ ಹಿಂದೆ ಬಂದುಬಿಟ್ಟು ಸೆಕೆಬ್ಯಾಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇವಾಗ ಇದನ್ನು ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಇವಾಗ ಬೀಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ಲೇಯರ್ ಅಂತೂ ಎಲ್ಲ ಆ್ಯಡ್ ಮಾಡಿಕೊಟ್ಟಿದ್ದೀನಿ. ಆ್ಯಡ್ ಮಾಡಿಕೊಟ್ಟಾದ್ಮೇಲೆ ಲೇಯರ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲೇಯರು ಇಲ್ಲಿರುತ್ತೆ ನಮ್ಮದು. ಓಕೆ, ಈ ಲೇಯರ್ನ ಯಾವ ರೀತಿ ಮಾಡ್ಕೋಬೇಕಂದ್ರೆ ಓಕೆ, ಈ ರೀತಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ,
ಪೇಸ್ಟ್ ಸ್ಟೈಲ್ ಅಂತ ಕೊಡಬೇಕು. ಪೇಸ್ಟ್ ಸ್ಟೈಲ್ ಅಂತ ಕೊಟ್ಟರೆ ಅದು ಕರೆಕ್ಟಾಗಿ ಈ ರೀತಿ ಅನಿಮೇಷನ್ ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ಓಕೆ ಈ ರೀತಿ ಅನಿಮೇಷನ್ನು ಎಲ್ಲ ಟೆಕ್ಸ್ಟ್ ಲೇಯರ್ಗಳಿಗೂ ಆ್ಯಡ್ ಮಾಡ್ಕೊಳ್ಳಿ. ಓಕೆ ಈ ರೀತಿ ಅಂದರೆ ಎಲ್ಲ ಟೆಕ್ಸ್ಟ್ ಲೇಯರ್ ಓಕೆ ಈ ರೀತಿ ಏನು ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡ್ಕೊಳ್ತೀರ ವಿಡಿಯೋ ಎಂಡ್ವರೆಗೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಹಿಂದೆ ಬಂದುಬಿಟ್ಟು ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಕಲರ್ನ ಸಹ ನೀವು ಚೇಂಜ್ ಮಾಡ್ಕೋಬೋದು. ಅಂದರೆ ನಾನು ಇಲ್ಲಿ ವೈಟ್ನ ಕಲರ್ನ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಓಕೆ ಈ ರೀತಿ ಕಲರ್ನ ಚೇಂಜ್ ಮಾಡ್ಕೊಂಡ್ಮೇಲೆ ಬಾರ್ಡರ್ನ ಸಹ ಚೇಂಜ್ ಮಾಡಬೇಕಾಗುತ್ತೆ. ಓಕೆ ಈ ರೀತಿ ಬಾರ್ಡರ್ನಲ್ಲಿ ಬಂದುಬಿಟ್ಟು ಈ ಕೆಳಗಡೆ ಶಾರ್ಡನಲ್ಲಿ ಬಂದುಬಿಟ್ಟು ಶಾರ್ಡನ್ನ ಅದು ಕೂಡ ವೈಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ಓಕೆ ಯಾವ ಕಲರ್ನ ಚೂಸ್ ಮಾಡ್ಕೊಂಡ್ರೆ ಆ ಕಲರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಶಾರ್ಡನಲ್ಲಿ ಕೂಡ. ಓಕೆ ಇಷ್ಟಾದಮೇಲೆ ಇವಾಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೀಡಿಯಾನಲ್ಲಿ ಬಂದುಬಿಟ್ಟು ಓಕೆ ಈ ರೀತಿ ಒಂದು ಪೇಂಟ್ ಇಮೇಜ್ನ ಸಹ ನಾನು ಕೊಟ್ಟಿರ್ತೀನಿ. ಇದನ್ನು ಮೇಲ್ಗಡೆ ಆ್ಯಡ್ ಮಾಡ್ಕೋಬೋದು. ವಿಡಿಯೋ ಎಂಡ್ವರೆಗೂ ಈ ರೀತಿ ತೊಗೊಂಡ್ಬಂದುಬಿಟ್ಟು ಓಕೆ ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಎಲ್ಲಿ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಓಕೆ ಇವಾಗ ಮೊದಲಿಗೆ ಇದನ್ನು ಬ್ಲೆಂಡಿಂಗ್ ಆ್ಯಂಡ್ ಆಪರ್ಚುನಿಟಿ ಹೋಗಿ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಟೈನಲ್ಲಿ ಹೋಗಿ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಟೆಕ್ಸ್ಟ್ ಕೆಳಗಡೆ ಬರೋ ಹಾಗೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಪಾಸಿಟಿನ ನಿಮಗೆ ಎಷ್ಟು ಬೇಕೋ ಆ ಲೆವೆಲಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ರೀತಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಅಂದರೆ ಓವರ್ಲೆ ವಿಡಿಯೋನ ಕೊಟ್ಟಿರ್ತೀನಿ. ಓವರ್ಲೆ ವಿಡಿಯೋನ ಎಲ್ಲಿ ಆ್ಯಡ್ ಮಾಡಬೇಕಂದ್ರೆ ಈ ಕಡೆ ಆಗೋ ಪಾರ್ಟ್ನ ಕಟ್ ಮಾಡ್ಕೊಂಡ್ಬಿಟ್ಟು ಮೊದಲಿಗೆ ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಈ ರೀತಿ ಕೆಳಗಡೆ ತೊಗೊಂಬನ್ನಿ. ಟೆಕ್ಸ್ಟ್ ಲೇಯರ್ ಕೆಳಗಡೆ ಅಂದರೆ ಎಲ್ಲ ಟೆಕ್ಸ್ಟ್ ಲೇಯರ್ ಕೆಳಗಡೆ ತೊಗೊಂಬಂದ್ಬಿಟ್ಟು ಓಕೆ ಇವಾಗ ಇದನ್ನು ಏನು ಮಾಡ್ಬೇಕಂದ್ರೆ ಬ್ಲೆಂಡಿಂಗ್ ಆ್ಯಂಡ್ ಆಪರ್ಚುನಿಟಿನಲ್ಲಿ ಹೋಗಿಬಿಟ್ಟು ಲೈಟನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಈ ರೀತಿ ಕಾಣುತ್ತದೆ ಇವಾಗ. ಓಕೆ ಇದ್ರ ಒಪಾಸಿಟಿನ ಕೂಡ ನೀವು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಕಮ್ಮಿ ಮಾಡ್ಕೋಬೋದು. ಓಕೆ ಇಷ್ಟಾದಮೇಲೆ ಇವಾಗ ವಿಡಿಯೋ ಅಂತೂ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇದಕ್ಕೆ ಇನ್ನೂ ಕೂಡ ನಾವು ಕಲರ್ ಗ್ರೇಡಿಂಗ್ನ ಲೇಯರ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ ಈ ರೀತಿ ಹಿಂದೆ ಬಂದುಬಿಟ್ಟು ಸೇಕೇಬ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ ಈ ರೀತಿ 3 ಲೇಯರ್ನ ನಾನು ಕೊಟ್ಟಿರ್ತೀನಿ. 3 ಲೇಯರ್ನು ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಓಕೆ ಇಲ್ಲಿ ಬಿಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಈ ರೀತಿ ಮೇಲ್ಗಡೆನೇ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದು ಕರೆಕ್ಟಾಗಿ ವಿಡಿಯೋ ಎಂಡರು ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಓಕೆ ಇಷ್ಟಾದಮೇಲೆ ವಿಡಿಯೋ ಅಂತೂ ನಮ್ದು ರೆಡಿ ಆಗುತ್ತೆ ಇವಾಗ. ಓಕೆ ಈ ರೀತಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ ನಿಮ್ಮ ಮೊಬೈಲ್ 1080p ಸಪೋರ್ಟ್ ಮಾಡಿದ್ರೆ 1080p ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ 720p ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ ನಾನು ಕೂಡ 720p ಮಾಡ್ತೀನಿ. ಓಕೆ ಇದಾಗಿತ್ತು ಇವತ್ತಿನ ಈ ಒಂದು ಟ್ರೆಂಡಿಂಗ್ ವಿಡಿಯೋ. ಈ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಆ್ಯಡ್ ಮಾಡಿ ಅಂದರೆ ನೀವು ಕೂಡ ರೆಡಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ. ಓಕೆ ಈ ವಿಡಿಯೋನ ಅಂದರೆ ನಿಮಗೆ ಚೆನ್ನಾಗಿ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡೋದು ಮಾತ್ರ ಮರಿಬೇಡಿ. ಓಕೆ ನಾನು ನಿಮಗೆ ಮುಂದಿನ